ಸ್ನೇಹಿತರೆ, ಇಂದಿನ ಒಂದು ಕಾಲದಲ್ಲಿ ಎಲ್ಲರಿಗೂ ಉದ್ಯೋಗಗಳು ದೊರೆಯುವಂಥದ್ದು ಕಷ್ಟಕರವಾಗಿರುವಂತಹ ಸನ್ನಿವೇಶ ಆಗಿರುವಂಥದ್ದಾಗಿದೆ. ಬಹಳಷ್ಟು ಜನರಿಗೆ ಉದ್ಯೋಗ ದೊರೆಯದೇ ಇರುವ ಕಾರಣದಿಂದ ನಿರುದ್ಯೋಗ ಸಮಸ್ಯೆ ತಾಂಡವಾಡ್ತಾ ಇರುವಂಥದ್ದಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಯಾವುದಾದರೂ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ಪ್ರಾರಂಭಿಸಬೇಕು ಅಥವಾ ಬಿಸ್ನೆಸ್ ಮಾಡಬೇಕು ಅಂತ ಹೇಳಂದಾಗ ದೊಡ್ಡ ಹಣದ ಅವಶ್ಯಕತೆ ಬರುತ್ತೆ ಅನ್ನುವ ಒಂದು ಕಾರಣಕ್ಕೋಸ್ಕರ ಉದ್ಯೋಗ ಕೈಗೊಳ್ಳದೇ ಇರಬಹುದು. ಆದರೆ ಕಡಿಮೆ ಬಂಡವಾಳದಲ್ಲಿ ಅಂದರೆ ಸ್ವಲ್ಪ ಹಣ ಅಥವಾ ಹಣ ಇರದೇ ಇದ್ದಲ್ಲೂ ಸಹ ಕೆಲವೊಂದಿಷ್ಟು ಸ್ವಂತ ಉದ್ಯೋಗಗಳನ್ನ ಅಥವಾ ಸ್ವಯಂ ಉದ್ಯೋಗಗಳನ್ನ ಮಾಡ್ಕೊಂಡು ಬರ್ಬೋದಾಗಿರುವಂತದ್ದಾಗಿದೆ. ಈ ಒಂದು ವಿಡಿಯೋದಲ್ಲಿ 10 ಪ್ರಮುಖವಾಗಿ ಕಡಿಮೆ ಬಂಡವಾಳದಲ್ಲಿ ಪ್ರಾರಂಭಿಸಬಹುದಾಗಿರುವಂತಹ ಉದ್ಯೋಗಗಳಿಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ. ಇಲ್ಲಿ ಕಡಿಮೆ ಬಂಡವಾಳ ಇರ್ತದೆ, ಹೆಚ್ಚು ಲಾಭ ಸಂಪಾದನೆ, ಸ್ವಂತ ಉದ್ಯೋಗ ಮಾಡುವಂತಹ ಅವಕಾಶಗಳು ಇಲ್ಲಿರುವಂತದ್ದಾಗಿದೆ. ಇಂಥ ಒಂದು 10 ಅಂಶಗಳಿಗೆ ಸಂಬಂಧಿಸಿದಂತೆ ನೋಡ್ಕೊಂಡು ಬರೋಣ. ಪೂರ್ತಿಯಾಗಿರುವಂತಹ ವಿಡಿಯೋನು ವೀಕ್ಷಿಸಿ ಹಾಗೂ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ ಮತ್ತು ಈ ರೀತಿಯಾಗಿ ಸ್ವ ಉದ್ಯೋಗ ಮಾಡಲು ಬಯಸುವಂತಹ ಸ್ನೇಹಿತ ಮಿತ್ರರಿಗೂ ಸಹ ಈ ಒಂದು ವಿಡಿಯೋನ ಶೇರ್ ಮಾಡಿ. ಕೆಲವೊಂದಿಷ್ಟು ಜನರಿಗೆ ಇಲ್ಲಿರುವಂತಹ ಅಂಶಗಳು ಉಪಯೋಗಕಾರಿಯಾಗಬಹುದಾಗಿರುವಂಥದ್ದು. ಅವರು ಸ್ವ ಉದ್ಯೋಗವನ್ನು ಕೈಗೊಳ್ಳುವುದಕ್ಕೂ ಮತ್ತು ಸಮಾಜಕ್ಕೆ ಅವರು ಉತ್ತಮ ಕೊಡುಗೆ ಕೊಡುವುದಕ್ಕೂ ಸಹ ಅನುಕೂಲಕರವಾಗಬಹುದಾಗಿರುವಂಥದ್ದಾಗಿದೆ. ಇಲ್ಲಿ ಮೊದಲನೇದಾಗಿ ಟಿಫಿನ್ ಅಥವಾ ಮನೆ ಊಟ ಸೇವೆಗೆ ಸಂಬಂಧಿಸಿದಂತೆ ಒಂದು ಪ್ರಮುಖವಾಗಿರುವಂತಹ ಸ್ವ ಉದ್ಯೋಗ ಇದಾಗಿರುವಂತದ್ದಾಗಿದೆ. ಇಲ್ಲಿ ಕಡಿಮೆ ಬಂಡವಾಳ ಮೂಲಕ ನಾವು ಉದ್ಯೋಗವನ್ನು ಪ್ರಾರಂಭಿಸಬಹುದಾಗಿರುವಂಥದ್ದು. ಮನೆ ಊಟ, ಟಿಫಿನ್, ಲಂಚ್ ಬಾಕ್ಸ್ ಸೇವೆ ಸುಲಭವಾಗಿ ನೀಡಬಹುದಾಗಿರುವಂಥದ್ದಾಗಿದೆ. ಇಂದಿನ ಒಂದು ಆಧುನಿಕ ಕಾಲದಲ್ಲಿ ಬಹಳಷ್ಟು ಜನರಿಗೆ ತಮ್ಮ ಒಂದು ಮನೆಗಳಲ್ಲಿ ಅಡಿಗೆ ಮಾಡಿಕೊಳ್ಳುವುದಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹೊರಗಡೆ ಹೋಟೆಲ್ನಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಊಟ ಮಾಡುವಂಥದ್ದಾಗಿರ್ತದೆ. ಅವರಿಗೆ ಮನೆ ಊಟ ಅಂದ್ರೆ ಆರೋಗ್ಯಕರವಾಗಿರುವಂತಹ ಜೀವನ ನಡೆಸುವುದಕ್ಕಾಗಿ ರುಚಿಯಾಗಿರುವಂತಹ ಮನೆ ಊಟದ ಅವಶ್ಯಕತೆ ಇನ್ನು ಮಾರುಕಟ್ಟೆಯಲ್ಲಿ ಬಹಳಷ್ಟು ಇರುವಂತದ್ದಾಗಿದೆ. ಉತ್ತಮ ಒಂದು ಗುಣಮಟ್ಟದ ಒಂದು ಆಹಾರವನ್ನು ಪೂರೈಕೆ ಮಾಡಿದರೆ ಬಹಳಷ್ಟು ಜನರು ಇದನ್ನ ಖರೀದಿಸುವಂಥದ್ದು ಆಗಿದೆ. ಇಂಥ ಒಂದು ಉದ್ಯೋಗವನ್ನು ಪ್ರಾರಂಭಿಸಬೇಕಂದಾಗ ಯಾವುದೇ ದೊಡ್ಡ ಜಾಗದ ಅಗತ್ಯವಿರುವುದಿಲ್ಲ. ನಿಮ್ಮ ಸ್ವಂತ ಮನೆಯಲ್ಲಿ ಅಥವಾ ಸಣ್ಣ ಪುಟ್ಟ ಜಾಗದಲ್ಲಿ ಇಂಥ ಒಂದು ಉದ್ಯೋಗವನ್ನು ಪ್ರಾರಂಭಿಸಬಹುದಾಗಿರುವಂಥದ್ದು. ಇನ್ನು ಬಂಡವಾಳವನ್ನು ಗಮನಿಸಿದಾಗ ಇಲ್ಲಿ ಅತ್ಯಲ್ಪ ಬಂಡವಾಳದಲ್ಲೂ ಸಹ ಇಂಥ ಒಂದು ಉದ್ಯೋಗವನ್ನು ಪ್ರಾರಂಭಿಸಬಹುದಾಗಿರುವಂಥದ್ದಾಗಿದೆ. ಸುಮಾರು 5,000ದಿಂದ 20,000 ರೂಪಾಯಿಯಲ್ಲಿ ಸ್ವಲ್ಪ ಇಲ್ಲಿ ಒಂದು ಹಣದ ಅಂಶಕ್ಕೆ ಸಂಬಂಧಿಸಿದಂತೆ ಹೆಚ್ಚು ಕಡಿಮೆ ಆಗಬಹುದಾಗಿರುವಂಥದ್ದು. ಚಿಕ್ಕ ಪ್ರಮಾಣದಲ್ಲಿ ಪ್ರಾರಂಭಿಸಿದಾಗ ಅತಿ ಕಡಿಮೆ ಹಣ ಬೇಕಾಗಬಹುದು. ಸ್ವಲ್ಪ ಅದರಲ್ಲೂ ಇನ್ನೊಂದಿಷ್ಟು ದೊಡ್ಡ ಪ್ರಮಾಣ ಹೋದಾಗ ಸ್ವಲ್ಪ ಹಣದ ಅವಶ್ಯಕತೆ ಹೆಚ್ಚಿಗೆ ಬೇಕಾಗಬಹುದಾಗಿರುವಂಥದ್ದಾಗಿದೆ. ಈ ರೀತಿಯಾಗಿ ಒಂದು ಟಿಫಿನ್ ಅಥವಾ ಮನೆ ಊಟ, ಲಂಚ್ ಬಾಕ್ಸ್ ಸಪ್ಲೈ ಮಾಡುವಂತಹ ಸೇವೆಗಳನ್ನು ಸಹ ಪ್ರಾರಂಭಿಸಬಹುದಾಗಿರುವಂಥದ್ದಾಗಿರ್ತದೆ. ಇಂಥ ಒಂದು ಉದ್ಯೋಗ ಯಾರಿಗೆ ಸೂಟೇಬಲ್ ಆಗುವಂಥದ್ದಾಗಿರ್ತದೆ, ಅವರ ಒಂದು ಏರಿಯಾದಲ್ಲಿರುವಂತಹ ಒಂದು ಬೇಡಿಕೆಗಳನ್ನು ಗಮನಿಸಿ ಮಾರುಕಟ್ಟೆಯನ್ನು ಸ್ಟಡಿ ಮಾಡಿ ಒಂದು ಮಾರ್ಗದರ್ಶನವನ್ನು ಪಡೆದುಕೊಂಡು ಇಂಥ ಒಂದು ಉದ್ಯೋಗವನ್ನು ಮಾಡ್ಕೊಳ್ಬಹುದಾಗಿರುವಂಥದ್ದು. ಇನ್ನು ಎರಡನೇದಾಗಿ ಟೈಲರಿಂಗ್ ಮತ್ತು ಬಟ್ಟೆ ಹೊಲಿಗೆ ಬಿಸ್ನೆಸ್ ಆಗಿರುವಂಥದ್ದಾಗಿರ್ತದೆ. ಈ ಒಂದು ಬಿಸ್ನೆಸ್ ಸಹ ಕಡಿಮೆ ಬಂಡವಾಳದಲ್ಲಿ ಪ್ರಾರಂಭಿಸುವಂತಹ ಉದ್ಯೋಗ ಆಗಿರುವಂಥದ್ದು. ಬಟ್ಟೆ ಹೊಲಿಗೆ, ಫಾಲ್ಸು, ಪೀಕೋ, ಬ್ಲೌಸ್ ಡಿಸೈನಿಂಗು, ಜಿಪ್ ಅಳವಡಿಕೆ ಇತ್ಯಾದಿ ಸೇವೆಗಳು. ಇಲ್ಲಿ ಈ ಸೇವೆಗಳು ಪುರುಷರು ಮತ್ತು ಮಹಿಳೆಯರು ಸಹ ಪ್ರಾರಂಭಿಸಬಹುದಾಗಿರುವಂತಹ ಸೇವೆಗಳಾಗಿರುವಂಥದ್ದಾಗಿರ್ತದೆ. ತಮ್ಮ ಒಂದು ಆಸಕ್ತಿ, ಸುತ್ತಮುತ್ತಲಿನ ಒಂದು ಏರಿಯಾದಲ್ಲಿ ಅವಶ್ಯಕತೆಯನ್ನು ಗಮನಿಸಿ ಅಂತ ಒಂದು ಉದ್ಯೋಗವನ್ನು ಪ್ರಾರಂಭಿಸಬಹುದಾಗಿರುವಂಥದ್ದು. ಇಲ್ಲಿ ಅತಿ ಕಡಿಮೆ ಬಂಡವಾಳ ಹೂಡಿಕೆಯಲ್ಲಿ ನಿರಂತರವಾಗಿ ಹೆಚ್ಚು ಲಾಭವನ್ನು ಸಂಪಾದನೆ ಮಾಡಿಕೊಳ್ಳಬಹುದಾಗಿರುವಂಥದ್ದಾಗಿರ್ತದೆ. ಇಲ್ಲಿ ಮನೆಯಲ್ಲಿಯೇ ಪ್ರಾರಂಭಿಸಬಹುದಾಗಿರುವಂಥದ್ದು. ಮಹಿಳೆಯರು ಅತ್ಯಂತ ಸೂಕ್ತ ಮತ್ತು ಗೌರವಾನ್ವಿತವಾಗಿರುವಂತಹ ಉದ್ಯೋಗವನ್ನ ಈ ರೀತಿಯಾಗಿ ಮಾಡ್ಕೊಳ್ಬಹುದಾಗಿರುವಂಥದ್ದಾಗಿರ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಅನುಭವ ಇರದೇ ಇದ್ದಾಗ ಸಣ್ಣ ಪುಟ್ಟ ತರಬೇತಿಗಳನ್ನು ಪಡೆದುಕೊಂಡು ಇಂಥ ಒಂದು ಉದ್ಯೋಗವನ್ನ ಪ್ರಾರಂಭಿಸಬಹುದಾಗಿರುವಂಥದ್ದು. ಇನ್ನು ಬಂಡವಾಳಕ್ಕೆ ಸಂಬಂಧಿಸಿದಂತೆ ನೋಡಿದಾಗ 10,000ದಿಂದ 30,000 ರೂಪಾಯಿ ಒಂದು ಅಂದಾಜು ಮೌಲ್ಯದಲ್ಲಿ ಪ್ರಾರಂಭಿಸಬಹುದಾಗಿರುವಂತಹ ಒಂದು ಚಿಕ್ಕ ಪ್ರಮಾಣದ ಉದ್ಯೋಗ ಇದಾಗಿರುವಂಥದ್ದು. ಇನ್ನು ಮೂರನೇದಾಗಿ ನೋಡಿದಾಗ ಮೊಬೈಲ್ ರಿಪೇರಿ ಸೇವೆ. ಇಲ್ಲಿ ಸ್ವಲ್ಪ ತಾಂತ್ರಿಕ ಜ್ಞಾನಕ್ಕೆ ಸಂಬಂಧಿಸಿದಂತೆ ತಿಳಿದುಕೊಳ್ಬೇಕಾಗಿರುವಂಥದ್ದಾಗಿರ್ತದೆ. ಎಲ್ಲಾದರೂ ತರಬೇತಿಯನ್ನು ಪಡೆದುಕೊಳ್ಬಹುದಾಗಿರುವಂಥದ್ದು. ಇದಕ್ಕೆ ಸಂಬಂಧಿಸಿದಂತೆ ತರಬೇತಿ ಸಹ ಲಭ್ಯವಿರುವಂಥದ್ದಾಗಿರ್ತದೆ. ಹಾರ್ಡ್ವೇರ್ ರಿಪೇರಿ ಆಗಿರ್ಬೋದು, ಸಾಫ್ಟ್ವೇರ್ ಅಪ್ಡೇಟ್ ಆಗಿರ್ಬೋದು, ಡಿಸ್ಪ್ಲೇ, ಸ್ಕ್ರೀನ್ ಚೇಂಜ್ ಇತ್ಯಾದಿ ಒಂದು ಮೊಬೈಲ್ಗೆ ಸಂಬಂಧಿಸಿದಂತೆ ಕೆಲಸಗಳನ್ನು ಮಾಡಬಹುದಾಗಿರುವಂಥದ್ದು. ಇಂದು ಸ್ಮಾರ್ಟ್ಫೋನ್ ಬಳಕೆದಾರರ ಸಂಖ್ಯೆ ದಿನ ದಿನ ಹೆಚ್ಚಾಗ್ತಾ ಇರುವಂಥದ್ದು. ಎಲ್ಲರ ಕೈಯಲ್ಲೂ ಒಂದೊಂದು ಮೊಬೈಲ್ ಇರುವಂಥದ್ದಾಗಿರ್ತದೆ. ಇಂಥ ಒಂದು ನಿರಂತರ ಬೇಡಿಕೆ ಇರುವಂತಹ ಈ ಒಂದು ಮೊಬೈಲು
ಬಹಳಷ್ಟು ಸಂದರ್ಭಗಳಲ್ಲಿ ಹಾಳಾಗುವಂಥದ್ದು, ಅದು ಸಮಸ್ಯೆ ಕೊಡ್ತಾ ಇರುವಂಥದ್ದು ಸಹ ಆಗಿರ್ತದೆ. ಆಗ ರಿಪೇರಿ ಮಾಡುವಂತಹ ಒಂದು ಸ್ಕಿಲ್ಡ್ ಪರ್ಸನ್ಸ್ ಅವಶ್ಯಕತೆ ಇರುವಂಥದ್ದಾಗಿದೆ. ಇಲ್ಲಿ ಯಾವ ರೀತಿ ಪ್ರಾರಂಭಿಸಬಹುದು ಅಂದಾಗ, ಸಣ್ಣ ಅಂಗಡಿ ಅಥವಾ ಸಣ್ಣ ಜಾಗದಲ್ಲಿ ಸುಲಭವಾಗಿ ಒಂದು ವ್ಯವಹಾರವನ್ನು ಪ್ರಾರಂಭಿಸಬಹುದಾಗಿರುವಂಥದ್ದಾಗಿರ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಕೆಲವೊಂದಿಷ್ಟು ತರಬೇತಿಗಳನ್ನು ಸಹ ಪಡೆದುಕೊಂಡು ಪ್ರಾರಂಭಿಸಬಹುದಾಗಿರುವಂಥದ್ದು. ಬಂಡವಾಳವನ್ನು ಗಮನಿಸಿದಾಗ ಸುಮಾರು 10,000ದಿಂದ 25,000 ರೂಪಾಯಿ ಬಂಡವಾಳದಲ್ಲಿ, ಅತಿ ಕಡಿಮೆ ಬಂಡವಾಳದಲ್ಲೂ ಸಹ ಪ್ರಾರಂಭಿಸಬಹುದಾಗಿರುವಂಥದ್ದು. ಇಲ್ಲಿ ಸ್ಕಿಲ್ ಇರುವಂತಹ ಒಂದು ಅವಶ್ಯಕತೆ ಇರುವಂಥದ್ದಾಗಿರ್ತದೆ. ಇಂಥ ಒಂದು ಬಿಸ್ನೆಸ್ ಈಗ ಪ್ರಸ್ತುತ ಬಹಳ ಬೇಡಿಕೆ ಇರುವಂಥದ್ದಾಗಿರ್ತದೆ. ಇನ್ನು 4ನೇದಾಗಿ ಆನ್ಲೈನ್ ರೀಸೆಲ್ಲಿಂಗ್. ಇದು ಸಹ ಕಡಿಮೆ ಹಣದಲ್ಲಿ ಅಥವಾ ಕೆಲವೊಂದು ಟೈಮ್ನಲ್ಲಿ ಹಣ ಹೂಡಿಕೆ ಮಾಡದೇನೂ ಸಹ ಈ ಒಂದು ಆನ್ಲೈನ್ ರೀಸೆಲ್ಲಿಂಗ್ ಅನ್ನ ಪ್ರಾರಂಭಿಸಬಹುದಾಗಿರುವಂಥದ್ದಾಗಿದೆ. ಇಂದು ಅಮೆಜಾನ್ ಆಗಿರಲಿ, ಮೀಶೋ, ಫ್ಲಿಪ್ಕಾರ್ಟ್ ನಂತಹ ಪ್ರಮುಖ ಪ್ಲಾಟ್ಫಾರ್ಮ್ಗಳ ಮೂಲಕ ಉತ್ಪನ್ನಗಳು ಮಾರಾಟವಾಗ್ತಾ ಇರುವಂಥದ್ದನ್ನು ನೀವು ಗಮನಿಸಬಹುದು. ಬಹಳಷ್ಟು ಜನರು ಇಲ್ಲಿ ಹೊರಗಡೆ ಪರ್ಚೇಸ್ ಮಾಡುವುದರ ಜೊತೆಗೆ ಆನ್ಲೈನ್ನಲ್ಲಿ ಪರ್ಚೇಸ್ ಮಾಡುವಂತಹ ಮನೋಭಾವ ಹೆಚ್ಚಿನ ಪ್ರಮಾಣದಲ್ಲಿ ಬೆಳೆದಿರುವಂಥದ್ದು ಆಗಿರ್ತದೆ. ಹೀಗೆ ಆನ್ಲೈನ್ ಶಾಪಿಂಗ್ ಇರುವಂತಹ ಒಂದು ಜನರ ಮನೋಭಾವವನ್ನು ಗಮನಿಸಿ ಯಾವ ವಸ್ತುಗಳ ಅವಶ್ಯಕತೆ ಇದೆ ಅನ್ನೋದನ್ನು ಗಮನಿಸಿ ಆನ್ಲೈನ್ ರೀಸೆಲ್ಲಿಂಗ್ ಅನ್ನು ಮಾಡಬಹುದಾಗಿರುವಂಥದ್ದು, ಸರಕು ಸಂಗ್ರಹಣೆ ಇಲ್ಲದೆಯೇ ಈ ಒಂದು ಉದ್ಯೋಗವನ್ನು ಮಾಡ್ಕೊಳ್ಬಹುದಾಗಿರುವಂಥದ್ದು. ಇಲ್ಲಿ ಯಾವುದೇ ರೀತಿಯಾದ ಸ್ಟೋರೇಜ್ ಮಾಡ್ಕೊಳ್ಬೇಕಾಗಿರುವಂಥದ್ದಾಗಿಲ್ಲ, ಇನ್ವೆಸ್ಟ್ಮೆಂಟ್ ಮಾಡಿ ಆ ವಸ್ತುಗಳನ್ನು ಸಂಗ್ರಹಿಸುವಂತಹ ಅವಶ್ಯಕತೆ ಇರುವುದಿಲ್ಲ. ಆನ್ಲೈನ್ನಲ್ಲಿ ಅಲ್ಲಿ ಸೇಲ್ ಮಾಡುವಂಥದ್ದು, ಅಂದರೆ ಪರ್ಚೇಸ್ ಆಗುತ್ತೆ, ಸೇಲ್ ಆಗುತ್ತೆ, ಎರಡೂ ಸಹ ಮಾಡುವಂಥದ್ದಾಗಿರ್ತದೆ. ಹೀಗಾಗಿ ಇದು ಬಹಳ ಸುಲಭವಾಗಿ ಪ್ರಾರಂಭಿಸಬಹುದಾಗಿರುವಂಥದ್ದು. ಕನಿಷ್ಠ ಹೂಡಿಕೆಯೊಂದಿಗೆ, ಈ ಅತ್ಯಲ್ಪ ಬಂಡವಾಳದೊಂದಿಗೆ ಇಂಥ ಒಂದು ಉದ್ಯೋಗವನ್ನು ಪ್ರಾರಂಭಿಸಿ ಉತ್ತಮವಾಗಿರುವಂತಹ ಆದಾಯವನ್ನ ಈ ಒಂದು ಆನ್ಲೈನ್ ರೀಸೆಲ್ಲಿಂಗ್ ನಲ್ಲಿ ಮಾಡ್ಕೊಂಡು ಬರಬಹುದಾಗಿರುವಂಥದ್ದಾಗಿರ್ತದೆ. ಇದನ್ನ ಬಹಳ ಸುಲಭವಾಗಿ ಎಲ್ಲರೂ ಪ್ರಾರಂಭಿಸಬಹುದಾಗಿರುವಂತಹ ಉದ್ಯೋಗ ಸಹ ಆಗಿರುವಂಥದ್ದಾಗಿರ್ತದೆ. ಇನ್ನು ಟ್ಯೂಷನ್ ಕೋಚಿಂಗ್ ತರಗತಿಗಳನ್ನು ನಡೆಸಿಕೊಂಡು ಬರುವಂಥದ್ದಾಗಿರ್ತದೆ. ಇಲ್ಲಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಮನೆಯಲ್ಲಿ ಅಥವಾ ಸಣ್ಣ ಜಾಗದಲ್ಲಿ ತರಗತಿಗಳನ್ನು ನಡೆಸ್ಕೊಂಡು ಬರ್ಬೋದಾಗಿರುವಂಥದ್ದು. ಇನ್ನೂ ಸಹ ಕೆಲವೊಂದಿಷ್ಟು ಜನರ ಮನೆಗಳಿಗೆ ಹೋಗಿ ಸಹ ಕೋಚಿಂಗ್ ಅನ್ನ ಮಾಡ್ಕೊಂಡು ಬರ್ಬೋದಾಗಿರುವಂಥದ್ದಾಗಿರುತ್ತೆ. ತಮ್ಮ ಮಕ್ಕಳಿಗೆ ಒಂದು ಹೋಮ್ ಕೋಚಿಂಗು, ಹೋಮ್ ಟ್ಯೂಷನ್ ಅವಶ್ಯಕತೆ ಇರುವಂಥದ್ದಾಗಿರ್ತದೆ. ಅಂಥದ್ದನ್ನು ಮಾಡ್ಬೋದು. ಶೈಕ್ಷಣಿಕ ವಿಷಯಗಳು ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿಶೇಷ ತರಬೇತಿಗಳನ್ನು ನಡೆಸ್ಕೊಂಡು ಬರ್ಬೋದು. ಇಲ್ಲಿ ಜ್ಞಾನ ಒಂದಿದ್ರೆ ಸಾಕು. ಅತಿ ಕಡಿಮೆ ಹೂಡಿಕೆಯಲ್ಲಿ ಒಂದು ಗೌರವಾನ್ವಿತವಾಗಿರುವಂತಹ, ನಿರಂತರ ಲಾಭ ತರುವಂತಹ ಒಂದು ಉದ್ಯೋಗವನ್ನ ಇಲ್ಲಿ ಮಾಡ್ಕೊಂಡು ಬರ್ಬೋದಾಗಿರುವಂಥದ್ದಾಗಿರ್ತದೆ. ಇಂದು ಶಿಕ್ಷಣಕ್ಕೆ ಬಹಳ ಪ್ರಾಮುಖ್ಯತೆ ಇರುವಂಥದ್ದಾಗಿರ್ತದೆ. ಉತ್ತಮ ಒಂದು ಕಲಿಕೆಯನ್ನ ಕೊಡ್ತಾ ಇದ್ದಲ್ಲಿ, ಕಲಿಸುವಂತಹ ಸ್ಕಿಲ್ ಇದ್ದಲ್ಲಿ ಹೆಚ್ಚು ಬೇಡಿಕೆ ಇರುವಂಥದ್ದಾಗಿರ್ತದೆ. ಉತ್ತಮ ಲಾಭ ಸಂಪಾದನೆ ಸಹ ಮಾಡ್ಕೊಳ್ಬಹುದಾಗಿರುವಂಥದ್ದು. ಬಂಡವಾಳವನ್ನು ಗಮನಿಸಿದಾಗ ಸುಮಾರು 1,000 ರೂಪಾಯಿದಿಂದ 5,000 ರೂಪಾಯಿ ಅಥವಾ ಒಂದಿಷ್ಟು ಹೆಚ್ಚು ಕಡಿಮೆ ಹಣದಲ್ಲಿ ಈ ಒಂದು ಹೋಮ್ ಟ್ಯೂಷನ್ ಆಗಿರಲಿ ಅಥವಾ ಟ್ಯೂಷನ್ ಆಗಿರಲಿ, ಕೋಚಿಂಗ್ ಆಗಿರಲಿ ಪ್ರಾರಂಭಿಸ್ಕೊಂಡು ಬರ್ಬೋದಾಗಿರುವಂಥದ್ದಾಗಿದೆ. ಇನ್ನು 6ನೇದಾಗಿ ಮನೆ ಸ್ವಚ್ಛತೆ ಸೇವೆಗಳು, ಹೋಮ್ ಕ್ಲೀನಿಂಗ್ಗೆ ಸಂಬಂಧಿಸಿದಂತೆಯೂ ಸಹ ಇದು ಹೆಚ್ಚಿನ ಬೇಡಿಕೆ ಬೆಳೀತಾ ಇರುವಂಥದ್ದಾಗಿರ್ತದೆ. ಇಲ್ಲಿ ನಾವು ಡಿಸ್ಕಷನ್ ಮಾಡ್ಕೊಂಡು ಬರ್ತಾ ಇರುವಂಥದ್ದು ಶೈಕ್ಷಣಿಕ ಗುಣಮಟ್ಟ, ಅವರಲ್ಲಿರುವಂಥ ಸ್ಕಿಲ್ಲು ಮತ್ತು ಅನುಭವ, ವಯಸ್ಸು, ಇವುಗಳ ಆಧಾರದ ಮೇಲೆ ಆಸಕ್ತಿಗೆ ಅನುಗುಣವಾಗಿರುವಂಥ ಉದ್ಯೋಗವನ್ನು ಆಯ್ಕೆ ಮಾಡಿಕೊಳ್ಳೋದಕ್ಕೆ ಅವಕಾಶ ಇರುವ ಕಾರಣಕ್ಕೋಸ್ಕರ 10 ಅಂಶಗಳನ್ನು ನಾವು ಇಲ್ಲಿ ನೋಡ್ಕೊಂಡು ಬರ್ತಾ ಇರುವಂಥದ್ದಾಗಿದೆ. ಮನೆ ಸ್ವಚ್ಛತೆ, ಹೋಮ್ ಕ್ಲೀನಿಂಗ್ಗೆ ಸಂಬಂಧಿಸಿದಂತೆ ನೋಡಿದಾಗ ಇಂದು ಮನೆಗಳಾಗಿರಲಿ, ಕಚೇರಿಗಳಾಗಿರಲಿ, ಅಪಾರ್ಟ್ಮೆಂಟ್ಗಳಾಗಿರಲಿ, ಅವುಗಳಿಗೆ ಸ್ವಚ್ಛತೆಗಳನ್ನು ಕಾಪಾಡುವುದಕ್ಕಾಗಿ ಸ್ವಚ್ಛತೆಯನ್ನು ಮಾಡುವಂಥ ಒಂದು ಉದ್ಯೋಗಿಗಳ ಅವಶ್ಯಕತೆ ಇರುವಂಥದ್ದಾಗಿರ್ತದೆ. ಇಲ್ಲಿ ಒಂದಿಷ್ಟು ಟೀಮ್ ಮೂಲಕ ಅಥವಾ ಕೆಲವೊಂದಿಷ್ಟು ಸ್ನೇಹಿತ ಮಿತ್ರರೊಂದಿಗೆ ಸೇರಿಯೂ ಸಹ ಈ ಒಂದು ಸೇವೆಯನ್ನು ಮಾಡಬಹುದಾಗಿರುವಂಥದ್ದು. ಗುಣಮಟ್ಟದ ಉಪಕರಣಗಳು ಮತ್ತು ಸರಿಯಾದ ಸಮಯ ಪಾಲನೆಯಿಂದ ಉತ್ತಮ ಹೆಸರನ್ನು ಸಂಪಾದನೆ ಮಾಡಿಕೊಂಡಿದ್ರೆ ಹೆಚ್ಚು ಬೇಡಿಕೆ ಇರುವಂಥದ್ದಾಗಿರ್ತದೆ. ಗ್ರಾಹಕರ ತೃಪ್ತಿಯಿಂದ ನಿರಂತರ ಮಾಸಿಕ ಆದಾಯವನ್ನ ಖಾತರಿಪಡಿಸಿಕೊಳ್ಬಹುದಾಗಿರುವಂಥದ್ದು. ಇಲ್ಲಿ ಕೆಲವೊಂದಿಷ್ಟೇ ಮನೆಗಳಾಗಿರಲಿ, ಕಚೇರಿಗಳಾಗಿರಲಿ, ಅಪಾರ್ಟ್ಮೆಂಟ್ಗಳಾಗಿರಲಿ, ಅವುಗಳಿಗೆ ಸೇವೆಗಳನ್ನು ಪ್ರಾರಂಭಿಸ್ತಾ ಬಂದಿದ್ದೆ ಆದಲ್ಲಿ ಪ್ರತಿ ತಿಂಗಳು ಸಹ ಒಂದು ನಿರಂತರವಾಗಿರುವಂತಹ ಆದಾಯವನ್ನು ಇಲ್ಲಿ ಸಂಪಾದನೆ ಮಾಡ್ಕೊಳ್ಬಹುದಾಗಿರುವಂಥದ್ದು. ಬಂಡವಾಳವನ್ನು ಗಮನಿಸಿದಾಗ ಸುಮಾರು ಒಂದು 5,000ದಿಂದ 15,000 ರೂಪಾಯಿ ಬಂಡವಾಳದಲ್ಲಿ ಇಂಥ ಒಂದು ಉದ್ಯೋಗಗಳನ್ನು ಪ್ರಾರಂಭಿಸಬಹುದಾಗಿರುವಂಥದ್ದಾಗಿದೆ. ಇನ್ನು ಹೂವು ಮತ್ತು ಪೂಜಾ ಸಾಮಗ್ರಿಗಳ ಮಾರಾಟ, ಇಂದು ಬಹಳಷ್ಟು ಬೇಡಿಕೆ ಇರುವಂತಹ ಒಂದು ಉದ್ಯೋಗ ಇದಾಗಿರುವಂಥದ್ದಾಗಿರ್ತದೆ. ತಾಜಾ ಹೂಗಳು, ಹೂವಿನ ಮಾಲೆಗಳು, ಪೂಜಾ ವಸ್ತುಗಳು, ಇಲ್ಲಿ ದೇವಸ್ಥಾನಗಳಿಗಾಗಿರಲಿ, ಕೆಲವೊಂದಿಷ್ಟು ಫಂಕ್ಷನ್ಗಳಿಗಾಗಿರಲಿ, ಮದುವೆ ಇನ್ನಿತರ ಕಾರ್ಯಕ್ರಮಗಳು, ಬರ್ತ್ಡೇಗಳಿಗೂ ಸಹ ಈ ಒಂದು ಹೂವಿನ ಒಂದು ಅಲಂಕಾರಗಳು ಇರುವಂಥದ್ದನ್ನು ಗಮನಿಸಬಹುದು. ಅಂಥ ಒಂದು ಸಂದರ್ಭದಲ್ಲಿ ಆಯಾ ಒಂದು ಸ್ಥಳೀಯ ಅವಶ್ಯಕತೆಗಳಿಗೆ ಅನುಗುಣವಾಗಿ ಹೂಗಳ
ಮತ್ತು ಪೂಜಾ ಸಾಮಗ್ರಿಗಳ ಮಾರಾಟವನ್ನು ಮಾಡ್ಕೊಂಡು ಬರ್ಬೋದು. ಇಲ್ಲಿ ಎಲ್ಲೆಲ್ಲಿ ಏರಿಯಾಗಳನ್ನು ಗಮನಿಸಬಹುದು, ದೇವಸ್ಥಾನಗಳು ಅಥವಾ ಹಬ್ಬ ಹರಿದಿನಗಳು ಬಂದಿರುವಂತಹ ಸಂದರ್ಭದಲ್ಲಿ ಮನೆಗಳ ಪೂಜೆಗಳು, ದಿನನಿತ್ಯ ನಿಯಮಿತ ಬೇಡಿಕೆ ಇರುವಂಥದ್ದು, ಕೆಲವೊಂದು ಏರಿಯಾಗಳಲ್ಲಿ ಹೆಚ್ಚಿನ ಒಂದು ಪೂಜೆಗಳನ್ನು ಮಾಡ್ಕೊಂಡು ಬರ್ತಾ ಇರುವಂಥದ್ದಾಗಿರ್ತದೆ. ಅಂತ ಒಂದು ಸಂದರ್ಭಗಳಲ್ಲಿ, ಅಂತ ಒಂದು ಸ್ಥಳಗಳಲ್ಲಿ ಇಲ್ಲಿ ಈ ಒಂದು ಹೂಗಳನ್ನು ಮಾರಾಟ ಮಾಡುವಂಥದ್ದು ಅಥವಾ ಪೂಜಾ ಸಾಮಗ್ರಿಗಳನ್ನು ಮಾರಾಟ ಮಾಡುವಂಥದ್ದನ್ನ ಮಾಡ್ಕೊಳ್ಬಹುದಾಗಿರುವಂಥದ್ದು. ಇದು ಒಂದು ವ್ಯಾಪಾರ ಮಾಡುವುದರಿಂದಲೂ ಸಹ ಉತ್ತಮ ಲಾಭವನ್ನು ಸಂಪಾದನೆ ಮಾಡ್ಕೊಳ್ಬಹುದು. ಇಲ್ಲಿ ಸಣ್ಣ ಹೂಡಿಕೆಯೊಂದಿಗೆ ಪ್ರತಿದಿನ ನಗದು ಆದಾಯವನ್ನು ಇಲ್ಲಿ ತಂದುಕೊಳ್ಬಹುದಾಗಿರುವಂಥದ್ದಾಗಿರ್ತದೆ. ಹೂಡಿಕೆ ನೋಡಿದಾಗ 5,000ದಿಂದ 20,000 ರೂಪಾಯಿ ಒಂದು ಹೂಡಿಕೆಯಲ್ಲಿ ಇಂಥ ಒಂದು ಉದ್ಯೋಗಗಳನ್ನು ಬಹಳ ಸುಲಭವಾಗಿ ಪ್ರಾರಂಭಿಸಬಹುದಾಗಿರುವಂಥದ್ದಾಗಿದೆ. ಇನ್ನು ಅಣಬೆ ಅಥವಾ ಮಶ್ರೂಮ್ ಕೃಷಿ. ಈ ಒಂದು ಮಶ್ರೂಮ್ ಕೃಷಿ ಸ್ವಲ್ಪ ಸ್ಥಳಗಳಲ್ಲಿ ಪ್ರಾರಂಭಿಸಬಹುದಾಗಿರುವಂಥದ್ದು. ಅಣಬೆ ಬೆಳೆಸಲು ಹೆಚ್ಚಿನ ಜಾಗದ ಅವಶ್ಯಕತೆ ಇರುವುದಿಲ್ಲ. ಸಣ್ಣ ಕೊಠಡಿಯಲ್ಲಿಯೂ ಸಹ ಇದನ್ನು ಪ್ರಾರಂಭಿಸಬಹುದಾಗಿರುವಂಥದ್ದಾಗಿದೆ. ಪೌಷ್ಟಿಕಾಂಶ ಭರಿತ ಆಹಾರವಾಗಿರುವುದರಿಂದ ಸ್ಥಳೀಯ ಮಾರುಕಟ್ಟೆಯಲ್ಲಿ ಇದರ ಒಂದು ಬೇಡಿಕೆ ಹೆಚ್ಚಿನ ಪ್ರಮಾಣದಲ್ಲಿ ಇರುವಂಥದ್ದಾಗಿರ್ತದೆ. ಸ್ಥಳೀಯ ಮಾರುಕಟ್ಟೆಯ ಬೇಡಿಕೆಯನ್ನು ಗಮನಿಸಿ ಅಥವಾ ಬೇರೆ ಕಡೆಗೆ ಇದನ್ನ ಸಪ್ಲೈ ಮಾಡುವುದಾದರೆ ಅಲ್ಲಿನ ಬೇಡಿಕೆಗಳನ್ನು ಗಮನಿಸಿ ಅಂತ ಒಂದು ಮಶ್ರೂಮ್ಗಳನ್ನು ಬೆಳೆಯಬಹುದಾಗಿರುವಂಥದ್ದು. ಅತ್ಯಂತ ಕಡಿಮೆ ಅವಧಿಯಲ್ಲಿ ಬೆಳೆ ಕೊಯ್ಲಿಗೆ ಬಂದು ಲಾಭ ತಂದು ಕೊಡುವಂತಹ ಉದ್ಯೋಗ ಸಹ ಇದಾಗಿರುವಂಥದ್ದಾಗಿರ್ತದೆ. ಇದಕ್ಕೆ ಸಂಬಂಧಿಸಿದಂತೆ ಹಲವಾರು ತರಬೇತಿಗಳು ಅಥವಾ ಟ್ರೈನಿಂಗ್ಗಳು ಸಹ ಇರುವಂಥದ್ದಾಗಿರ್ತದೆ. ಅವುಗಳನ್ನು ಪಡೆದುಕೊಂಡು ಸಹ ಇದನ್ನು ಪ್ರಾರಂಭಿಸಬಹುದಾಗಿರುವಂಥದ್ದು. ಬಂಡವಾಳವನ್ನು ಗಮನಿಸಿದಾಗ ಸುಮಾರು 10,000ದಿಂದ 30,000 ಹೂಡಿಕೆ, ಸಣ್ಣ ಪ್ರಮಾಣದ ಹೂಡಿಕೆಯಲ್ಲಿ ಇದನ್ನು ಪ್ರಾರಂಭಿಸಬಹುದಾಗಿರುವಂತಹ ಉದ್ಯೋಗ ಇದಾಗಿರುವಂಥದ್ದು. ಇದರಲ್ಲಿ ಆಸಕ್ತಿ ಇರುವಂಥವರು ಇದನ್ನು ಪ್ರಾರಂಭಿಸಬಹುದಾಗಿರುವಂಥದ್ದು. ಇನ್ನು ಪ್ರಮುಖವಾಗಿರುವಂತಹ ಉದ್ಯೋಗ ನೋಡಿದಾಗ ಫೋಟೋ ಅಥವಾ ವಿಡಿಯೋ ಎಡಿಟಿಂಗ್ ಸೇವೆಗೆ ಸಂಬಂಧಿಸಿದಂತೆ ಇರುವಂಥದ್ದಾಗಿರ್ತದೆ. ಇಂದು ಫೋಟೋ ಎಡಿಟಿಂಗ್ ಆಗಿರಲಿ, ಯೂಟ್ಯೂಬ್ ವಿಡಿಯೋಗಳ ತಯಾರಿಸಿ ಆಗುವಂಥದ್ದಾಗಿರಲಿ, ರೀಲ್ಸ್ಗಳನ್ನು ಅಥವಾ ಪ್ರಮೋಷನಲ್ ವಿಡಿಯೋಗಳನ್ನು, ಇನ್ನೂ ಬರ್ತ್ಡೇಗಳಿಗೆ, ಮದುವೆ ಫಂಕ್ಷನ್ಗಳಿಗೆ, ಇನ್ನಿತರ ಒಂದು ಕಾರ್ಯಕ್ರಮಗಳಿಗೆ ಶಾರ್ಟ್ ವಿಡಿಯೋಗಳಾಗಿರಲಿ, ಲಾಂಗ್ ವಿಡಿಯೋಗಳನ್ನು ಕ್ರಿಯೇಟ್ ಮಾಡುವಂಥದ್ದಾಗಿರಲಿ ಎಲ್ಲರೂ ಮಾಡ್ಕೊಂಡು ಬರ್ತಾ ಇರುವಂಥದ್ದಾಗಿದೆ. ಇಂಥ ಒಂದು ವಿಡಿಯೋಗಳಿಗಾಗಿ ಸ್ವಲ್ಪ ಸ್ಕಿಲ್ ಹೊಂದಿದ್ಯಾದಲ್ಲಿ ಬಹಳ ಬೇಡಿಕೆ ಇರುವಂಥದ್ದಾಗಿರ್ತದೆ. ಇಂದಿನ ಒಂದು ಡಿಜಿಟಲ್ ಯುಗದಲ್ಲಿ ಎಲ್ಲ ಮಾದರಿಯ ಉದ್ಯಮಗಳಿಗೂ ಕಂಟೆಂಟ್ ಎಡಿಟಿಂಗ್ ಬಹಳ ಅಗತ್ಯತೆ ಇರುವಂಥದ್ದಾಗಿರ್ತದೆ. ನಿಮ್ಮ ಬಳಿ ಇರುವಂಥ ಲ್ಯಾಪ್ಟಾಪ್ ಆಗಿರಲಿ ಅಥವಾ ಕಂಪ್ಯೂಟರ್ನು ಸಹ ಸಾಕಾಗುವಂಥದ್ದಾಗಿರ್ತದೆ. ಲ್ಯಾಪ್ಟಾಪ್ ಅಥವಾ ಕಂಪ್ಯೂಟರ್ ಇದ್ರೆ ಶೂನ್ಯ ಬಂಡವಾಳದೊಂದಿಗೆ ಪ್ರಾರಂಭಿಸಬಹುದಾಗಿರುವಂಥದ್ದಾಗಿರ್ತದೆ. ಇತ್ತೀಚೆಗಂತೂ ಬಹಳಷ್ಟು AI ತಂತ್ರಜ್ಞಾನ ಬೆಳೆದಾದ ನಂತರ ವಿಡಿಯೋ ಎಡಿಟಿಂಗ್ ಬಹಳ ಸುಲಭವಾಗಿ ಮಾಡುವುದಕ್ಕೂ ಸಹ ಸಾಧ್ಯವಾಗಿರುವಂಥದ್ದಾಗಿರ್ತದೆ. ಬಹಳಷ್ಟು ಜನರಿಗೆ ಇನ್ನೂ ಸಹ ಆ AI ತಂತ್ರಜ್ಞಾನವನ್ನು ಬಳಸಿಕೊಂಡು ತಮ್ಮದೇ ವಿಡಿಯೋಗಳನ್ನು ಎಡಿಟಿಂಗ್ ಮಾಡಿಕೊಳ್ಳುವಂಥದ್ದು ಬರುವುದಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ವಿಡಿಯೋ ಎಡಿಟಿಂಗ್ಗಳನ್ನು ಮಾಡುವಂಥದ್ದಾಗಿರ್ತದೆ. ಫೋಟೋ ಎಡಿಟಿಂಗ್ಗಳನ್ನು ಮಾಡುವಂಥದ್ದಕ್ಕೆ ಬಹಳ ಬೇಡಿಕೆ ಇರುವಂಥದ್ದಾಗಿರ್ತದೆ. ಇಲ್ಲಿ ಸ್ಕಿಲ್ ಅನ್ನ ಬಳಸಿಕೊಂಡು ಉತ್ತಮ ಲಾಭವನ್ನು ಸಂಪಾದನೆ ಮಾಡಿಕೊಳ್ಬಹುದಾಗಿರುವಂಥದ್ದು ಈ ಒಂದು ಫೋಟೋ ಅಥವಾ ವಿಡಿಯೋ ಎಡಿಟಿಂಗ್ ಸೇವೆ ಆಗಿರುವಂಥದ್ದಾಗಿರ್ತದೆ. ಇಲ್ಲಿ ಬಂಡವಾಳ ಕಂಪ್ಯೂಟರ್ ಅಥವಾ ಲ್ಯಾಪ್ಟಾಪ್ ಇದ್ದೇ ಆದರೆ ಬಂಡವಾಳ ಹೆಚ್ಚಿಗೆ ಯಾವುದೂ ಅವಶ್ಯಕತೆ ಇರುವುದಿಲ್ಲ. ಇನ್ನು 10ನೇದೊಂದು ಟೀ, ಕಾಫಿ ಮತ್ತು ಸ್ನ್ಯಾಕ್ಸ್ ಅಂಗಡಿಗಳು. ಇಂದು ಬಿಸಿ ಬಿಸಿ ಟೀ, ಕಾಫಿ, ಸಮೋಸ, ಬಜ್ಜಿಯಂತಹ ಲಘು ಉಪಹಾರಗಳ ಮಾರಾಟ ಬಹಳ ಹೆಚ್ಚಿನ ಪ್ರಮಾಣದಲ್ಲಿ ಆಗ್ತಾ ಇರುವಂಥದ್ದಾಗಿರ್ತದೆ. ಇವುಗಳು ಎಲ್ಲಿ ಅಂದಾಗ ಕಚೇರಿಗಳಾಗಿರಲಿ, ಶಾಲಾ ಕಾಲೇಜುಗಳು, ಬಸ್ ಸ್ಟ್ಯಾಂಡ್ ಹತ್ತಿರ, ಪುಸ್ತಕ ಅಂಗಡಿಗಳ ಸಮೀಪದಲ್ಲಿ, ಮಾರುಕಟ್ಟೆಯ ಸಮೀಪದಲ್ಲಿ ಹೆಚ್ಚಿನ ಬೇಡಿಕೆ ಇರುವಂಥದ್ದಾಗಿರ್ತದೆ. ಅದರಲ್ಲೂ ಮಳೆಗಾಲದಲ್ಲಿ ಒಂದು ಟೀ ಒಂದು ಮಾರಾಟ ಆಗಿರುವಂಥದ್ದಾಗಿರ್ತದೆ. ಸ್ನ್ಯಾಕ್ಸ್ಗಳು, ಸಮೋಸ ಆಗಿರಲಿ ಮತ್ತು ಇನ್ನಿತರ ಬಜ್ಜಿ ಅಂತ ಲಘು ಉಪಹಾರಗಳಾಗಿರಲಿ ಒಂದು ಸಾಯಂಕಾಲದ ಸಮಯದಲ್ಲಿ ಬಹಳ ಬೇಡಿಕೆ ಇರುವಂಥದ್ದಾಗಿರ್ತದೆ. ಇಂಥ ಒಂದು ವಸ್ತುಗಳನ್ನು ಮಾರಾಟ ಮಾಡಿದ್ದೇ ಆದಲ್ಲಿ ಹೆಚ್ಚಿನ ಲಾಭ ಸಂಪಾದನೆ ಮಾಡ್ಕೊಳ್ಬೋದು. ಇಲ್ಲಿ ಟೇಸ್ಟ್ ಅಥವಾ ರುಚಿಗೆ ಹೆಚ್ಚಿನ ಪ್ರಾಧಾನ್ಯತೆ ಇರುವಂಥದ್ದಾಗಿರ್ತದೆ. ಒಮ್ಮೆ ಈ ಒಂದು ಗ್ರಾಹಕರು ಇಷ್ಟಪಟ್ಟಿದ್ದೇ ಆದಲ್ಲಿ ದಿನನಿತ್ಯ ಸ್ಥಿರವಾಗಿ ಗ್ರಾಹಕರ ಜಾಲನೆ ರೂಪುಗೊಳ್ಳುವಂಥದ್ದಾಗಿರ್ತದೆ. ಇಲ್ಲಿ ಬಜ್ಜಿ ಆಗಿರಲಿ, ಸಮೋಸ ಆಗಿರಲಿ ಇಂಥ ಒಂದು ಲಘು ಉಪಹಾರಗಳನ್ನು ಸೇವಿಸುವುದಕ್ಕೆ ಬಹಳ ಟೇಸ್ಟ್ ಅನಿಸಿದಾಗ ಎಲ್ಲಿಂದಲೂ ಬೇರೆ ಬೇರೆ ಕಡೆಗೂ ಸಹ ಬರುವಂತಹ ಜನರು ಇಲ್ಲಿರುವಂಥದ್ದಾಗಿರ್ತದೆ. ಹಾಗಾಗಿ ಈ ಒಂದು ಬಂಡವಾಳ, ಕನಿಷ್ಠ ಬಂಡವಾಳದೊಂದಿಗೆ ನಾವು ಗಮನಿಸಿದಾಗ 10,000ರಿಂದ 30,000 ರೂಪಾಯಿಯನ್ನ ಒಂದು ಬಂಡವಾಳದಲ್ಲಿ ಈ ಒಂದು ಉದ್ಯೋಗವನ್ನು ಪ್ರಾರಂಭಿಸಬಹುದಾಗಿರುವಂಥದ್ದಾಗಿರ್ತದೆ. ಹೀಗೆ 10 ಪ್ರಮುಖವಾಗಿರುವಂತಹ ಕಡಿಮೆ ಒಂದು ಬಂಡವಾಳದಲ್ಲಿ ಪ್ರಾರಂಭಿಸಬಹುದಾಗಿರುವಂತಹ ಒಂದು ವ್ಯಾಪಾರಗಳನ್ನು ನಾವಿಲ್ಲಿ ನೋಡ್ಕೊಂಡು ಬಂದಿರುವಂಥದ್ದಾಗಿರ್ತದೆ. ಇಲ್ಲಿ ಯಶಸ್ಸಿನ ಮಂತ್ರ ಏನು ಸೀಕ್ರೆಟ್ ಇದೆ, ಹೇಗೆ ಯಶಸ್ಸನ್ನು ಸಂಪಾದನೆ ಮಾಡ್ಕೊಳ್ಬಹುದು ಅಂತ ಹೇಳಿದಾಗ ಇದು ಒಂದು ಸ್ವ ಉದ್ಯೋಗ ಆಗಿರುವಂಥದ್ದು. ಉದ್ಯೋಗದಲ್ಲಿ ಕಡಿಮೆ ಬಂಡವಾಳ ಇದೆ, ಹೆಚ್ಚಿನ ಹಣ ಇರೋದಿಲ್ಲ. ಹಾಗಾಗಿ ಅಪಾಯದ ಒಂದು ಮುನ್ಸೂಚನೆ, ಯಾವುದೇ ಒಂದು ಹೆಚ್ಚಿನ
ನಷ್ಟ ಆಗುತ್ತೆ ಅನ್ನೋ ಒಂದು ಅಂಶ ಇಲ್ಲಿ ಗಮನಿಸಬೇಕಾಗಿರುವಂಥದ್ದು ಇರೋದಿಲ್ಲ. ಅಪಾಯವಿರದೇ ಇರುವ ಕಾರಣಕ್ಕೋಸ್ಕರ ಬಹಳ ಧೈರ್ಯವಾಗಿ ಯಾರು ಬೇಕಾದರೂ ಪ್ರಾರಂಭಿಸಬಹುದಾಗಿರುವಂಥದ್ದು. ಇಲ್ಲಿ ಒಂದು ಉತ್ತಮ ಯೋಜನೆ, ಸರಿಯಾದ ದಿಕ್ಕಿನಲ್ಲಿ ಹೋಗಬಹುದಾಗಿರುವಂಥದ್ದು. ನಿಮ್ಮ ಒಂದು ಅಂಶ ಯಾವುದರಲ್ಲಿ ಹೆಚ್ಚು ಉತ್ತಮವಾಗಿರುವಂಥದ್ದಾಗಿದೆ, ಸ್ಕಿಲ್ ಹೆಚ್ಚಾಗಿರುವಂಥದ್ದು, ಆಸಕ್ತಿ ಇರುವಂಥದ್ದು, ಆ ಏರಿಯಾದಲ್ಲಿ ಅವಶ್ಯಕತೆ ಇರುವಂಥದ್ದನ್ನ ಗಮನಿಸಿ ಆ ದಿಕ್ಕಿನಲ್ಲಿ ಮುನ್ನಡೆಯಬಹುದಾಗಿರುವಂಥದ್ದು. ಇಲ್ಲಿ ಪರಿಶ್ರಮ ಮತ್ತು ಶಿಸ್ತು, ನಿರಂತರವಾಗಿರುವಂತಹ ಪ್ರಯತ್ನ ಬಹಳ ಅಗತ್ಯತೆ ಇರುವಂಥದ್ದಾಗಿರ್ತದೆ. ಇಲ್ಲಿ ಗ್ರಾಹಕರ ಅಭಿರುಚಿ, ಆಸಕ್ತಿ, ಸ್ಕಿಲ್ಗಳನ್ನು ಗಮನಿಸಿ, ನಮ್ಮಲ್ಲಿರುವಂತಹ ಸ್ಕಿಲ್ಗಳನ್ನು ಗಮನಿಸಿ ಒಂದು ನಿರಂತರವಾಗಿ ಪ್ರಯತ್ನ ಮಾಡಿದೆ ಅದರಲ್ಲಿ ಯಶಸ್ಸು ಕಟ್ಟಿಟ್ಟಿರುವಂಥದ್ದಾಗಿರ್ತದೆ. ಇನ್ನು ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ಕೊಡಬೇಕಾಗಿರುವಂಥದ್ದು. ಇಲ್ಲಿ ಈ ಉದ್ಯೋಗಗಳೆಲ್ಲ ಒಂದು ದಿನದಲ್ಲೇ ಮಾಡಿ ಹೋಗುವಂಥದ್ದಲ್ಲ, ನಿರಂತರವಾಗಿ ಮಾಡಬೇಕಾಗಿರೋದ್ರಿಂದ ಗ್ರಾಹಕರ ಒಂದು ನಂಬಿಕೆ, ವಿಶ್ವಾಸವನ್ನು ಉಳಿಸಿಕೊಳ್ಬೇಕಾಗಿರುವಂಥದ್ದು ಅವಶ್ಯಕತೆ ಇರುವಂಥದ್ದಾಗಿರ್ತದೆ. ಹಾಗಾಗಿ ಗ್ರಾಹಕರಿಗೆ ಉತ್ತಮ ಸೇವೆಯನ್ನು ಒದಗಿಸಬೇಕು. ನಿಯಮಿತ ಆದಾಯ ಇಲ್ಲಿ ಬರುವಂಥದ್ದಾಗಿರ್ತದೆ. ಆರ್ಥಿಕವಾಗಿ ಲಾಭ ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಈ ಒಂದು ಉದ್ಯೋಗಗಳು ಉಪಯೋಗಕಾರಿಯಾಗಿರುವಂಥದ್ದಾಗಿರ್ತದೆ. ಹಾಗಾಗಿ ಕಡಿಮೆ ಬಂಡವಾಳದಲ್ಲೂ ಸಹ ಸಾಕಷ್ಟು ಉದ್ಯೋಗಗಳು ಲಭ್ಯವಿರುವಂಥದ್ದಾಗಿರ್ತದೆ. ಈ ಒಂದು ಸ್ವ ಉದ್ಯೋಗಗಳನ್ನು ಪ್ರಾರಂಭಿಸಿದೆ ಆದಲ್ಲಿ ಜೀವನದಲ್ಲಿ ಯಶಸ್ಸು ಸಂಪಾದನೆ ಮಾಡಿಕೊಳ್ಳುವುದಕ್ಕೆ ಮತ್ತು ಉದ್ಯೋಗ ದೊರೆತಿಲ್ಲ ಅನ್ನೋ ಒಂದು ಮನೋಭಾವವನ್ನು ಹೋಗಲಾಡಿಸುವುದಕ್ಕೂ ಸಹ ಇದು ಸಾಧ್ಯವಾಗುವಂಥದ್ದಾಗಿರ್ತದೆ. ಹಾಗಾಗಿ 10 ಪ್ರಮುಖವಾಗಿರುವಂತಹ ಕಡಿಮೆ ಬಂಡವಾಳದ ಸ್ವ ಉದ್ಯೋಗಗಳನ್ನು ನಾವಿಲ್ಲಿ ನೋಡ್ಕೊಂಡು ಬಂದಿರುವಂಥದ್ದಾಗಿರ್ತದೆ. ನಿಮಗೆ ಇದರಲ್ಲಿ ಯಾವ ಉದ್ಯೋಗ ಬಹಳ ಇಷ್ಟ ಅನಿಸಿತು ಅನ್ನೋದನ್ನ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು.